ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವೇದಾಯ ವೈಶ್ವರಾಯ ಮಹಾರಾಜಾಯ ನಮಃ. ಯೋ ವೇದಾಂ ಬ್ರಹ್ಮಣೋ ವೇದಾಮೃತೇನಾಮೃತಾಮೃತೇ ನಡೆಯುವಂತ ಮಾರಿ ಜಾತ್ರೆಗೆ ಸಮಿತಿ ವತಿಯಿಂದ ಇವತ್ತು ಸಾರ ಹಾಕ್ತಾ ಇದ್ದೇವೆ. ನಗರದಾದ್ಯಂತ ಎಲ್ಲ ಭಕ್ತರು ಬೆಳಗ್ಗೆ ಇಲ್ಲಿಂದ ಹೋದ್ರೆ ರಾತ್ರಿ ಒಳಗೆ ಮನೆಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಅದೇ ರೀತಿ ಸಮಿತಿ ಎಲ್ಲರೂ ಸೇರಿ ಮಾರಿಕಾಂಬಾ ಸನ್ನಿಧಿಯಲ್ಲಿ ಸಾರ ಹಾಕ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಅಂಕೆ ಅಂತಾರೆ. ಹಾಗಾಗಿ ನಾವು ಈಗ ಸಾರ ಹಾಕ್ತಾ ಇದ್ದೀವಿ. ಇಲ್ಲಿಂದ ಒಂದು ವಾರಕ್ಕೆ ಗಾಂಧಿ ಬಜಾರ್ನ ತವ್ರ ಮನೆಯಲ್ಲಿ ಮಾರಿಕಾಂಬೆಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಅದರ ನಂತರ 4 ದಿನಗಳ ಕಾಲ ಗದ್ಗೆಯಲ್ಲಿ ಅಮ್ಮ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಭಕ್ತಾದಿಗಳಿಂದ ಪೂಜಿಸಲ್ಪಡ್ತಾರೆ. ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಇರೋದ್ರಿಂದ ಸಮಿತಿಯವರು ವಿಶೇಷವಾದಂಥ ಎಲ್ಲ ಮುಂಜಾಗ್ರತೆಯನ್ನು ಸಹ ನಾವು ಕೈಗೊಂಡಿದ್ದೀವಿ. ಕುಡಿಯೋ ನೀರಿರ್ಬೋದು, ಹಾಗೆಯೇ ಅಲ್ಲಲ್ಲೇ ಶೌಚಾಲಯಗಳಿರ್ಬೋದು, ಹಾಗೆ ಸ್ವಚ್ಛತೆ ಇರ್ಬೋದು, ಈ ಥರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಗರಸಭೆ ಆಯುಕ್ತರು ಈಗಾಗಲೇ 3 ಮೀಟಿಂಗ್ ಮಾಡಿದ್ದಾರೆ. ಹಾಗೆ ಜಾತ್ರೆ ಸಂದರ್ಭದಲ್ಲಿ ಎಲ್ಲೂ ಕರೆಂಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ KEBA ಅಧಿಕಾರಿಗಳನ್ನು, ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆಗೂ ಸಹ ಚರ್ಚೆ ಮಾಡ್ತೀವಿ. ವಾಹನಗಳು ಎಲ್ಲೂ ದೇವಸ್ಥಾನ ಸುತ್ತಮುತ್ತ ಓಡಾಡೋಕ್ಕೆ ಸಾಧ್ಯತೆ ಇಲ್ಲ. ಪಾರ್ಕಿಂಗು ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಮುಗಿಸಿದ್ದಾರೆ. ಅಲ್ಲಿ ವಾಹನ ವ್ಯವಸ್ಥೆಗಳಿರುತ್ತೆ. ಗಾಂಧಿ ಬಜಾರ್ನಲ್ಲಿ ವಿಶೇಷವಾಗಿ ಎಲ್ರದ್ದು ಒತ್ತಾಯ ಇದೆ, ಸಾರ್ವಜನಿಕರದ್ದು ಹಾಗೆ ಮಾಧ್ಯಮದವ್ರದ್ದು ಸಹ. ವಿಶೇಷವಾಗಿ ಅಲ್ಲಿ ಅಡಚಣೆ ಆಗದೇ ಇರೋ ರೀತಿಯಲ್ಲಿ ಹೆಚ್ಚು ಸುಲಲಿತವಾಗಿ ಪೂಜೆ ಆಗಂಗೆ ಹಿರಿಯರಿಗೆ ಮತ್ತು ವಿಕಲಚೇತನರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು, ಅದಕ್ಕೂ ಸಹ ಒತ್ತನ್ನು ಕೊಟ್ಟು ಗಾಂಧಿ ಬಜಾರ್ನಲ್ಲಿ ಎಷ್ಟು ಸಾಲು ಮಾಡಿದ್ರೆ ಅನುಕೂಲ ಆಗುತ್ತೆ ಇವನ್ನೆಲ್ಲವನ್ನು ಸಹ ಈಗಾಗಲೇ ಸಮಿತಿ ಚರ್ಚೆ ಮಾಡಿದೆ. ವಿಶೇಷವಾಗಿ ಇಲ್ಲೂ ಸಹ 4 ದಿನ ಗದ್ಗೆಯಲ್ಲಿ ಇರುತ್ತೆ. ಹಾಗೆ ನಿಮ್ಗೆಲ್ರಿಗೂ ಹೇಳಬೇಕು, ದೇವಸ್ಥಾನದ ಆವರಣದಲ್ಲಿ ಎಲ್ಲೂ ಸಹ ಬಲಿಪೂಜೆ ಇರಲ್ಲ. ತುಂಬ ಜನ ಏನಾಗಿದೆ ಅಂದರೆ ಗದ್ಗೆ ಅಂದರೆ ಇಲ್ಲಿ ಬಲಿ ಕೊಡ್ತಾರೆ ಅಂತೇಳಿ. ಈ ಆವರಣದೊಳಗಡೆಗೆ ಯಾವುದೇ ಬಲಿಪೂಜೆ ಇರಲ್ಲ. ಹಾಗೆ ಗಾಂಧಿ ಬಜಾರು ಇಲ್ಲಿ ವಿಶೇಷವಾಗಿ ತೀರ್ಥ ಪ್ರಸಾದದ ಪ್ಯಾಕೆಟ್ಗಳನ್ನು ಮಾಡಿದ್ದೀವಿ. ಅವರವರು ಈ ಕುರಿ ಕಡಿಯೋಂಥವ್ರು ಆ ತೀರ್ಥ ಪ್ರಸಾದವನ್ನು ನಾವು ಬೇರೆ ಬೇರೆ ಕೌಂಟ್ರಲ್ಲಿ ಮಾಡಿದ್ದೀವಿ, ಅಲ್ಲೇ ತಗೊಂಡು ಹೋಗ್ಬೋದು. ಏಕೆಂದರೆ ನಾವು ಈಗಾಗಲೇ ದೇವ್ರ ಮುಂದಿಟ್ಟು ಅದನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಎಲ್ಲ ಪ್ಯಾಕಿಂಗ್ ಆಗ್ತಿದೆ. ಅಲ್ಲೇ ಅದು ವಾಸವಿಯ ಯುವಜನ ಸಂಘದವರು ಅದರ ಜವಾಬ್ದಾರಿನ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಪ್ರತಿನಿತ್ಯ 4 ದಿನಗಳ ಕಾಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ.
ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂತು ಸಂಪೂರ್ಣ ಚರ್ಚೆ ಮಾಡಿ ಎಲ್ಲೆಲ್ಲಿ ತೊಂದರೆ ಆಗದೆ ಇದ್ದಂಗೆ ನಾವು ಮಾಡಬೇಕು ಅಂತೇಳಿ ಎಲ್ಲ ಮುಂಜಾಗ್ರತೆನ ಈಗಾಗಲೇ ಮಾಡಿದ್ವಿ. ಇವತ್ತಿಂದ ಮತ್ತೆ ನಾವು ಕೂತು ಚರ್ಚೆ ಮಾಡಿ ಏನೇನು ಇರುತ್ತೆ ಅವೆಲ್ಲವನ್ನು ಅನುಷ್ಠಾನಕ್ಕೆ ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಈಗಾಗಲೇ ನಾವು ಸಾರನ್ನ ಹಾಕಿದ್ದೀವಿ. ಇವತ್ತಿನಿಂದ ಶುಭ ಸಮಾರಂಭಗಳನ್ನ ಯಾವುದನ್ನು ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೆಯೋದಿಲ್ಲ. ನಾವು ಅದ್ರ ಜೊತೆಯಲ್ಲಿ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮಗಳ ಸಹಕಾರ ಮತ್ತು ಶಿವಮೊಗ್ಗ ನಗರದ ಜನತೆಯ ಸಹಕಾರ ಅತಿ ಮುಖ್ಯವಾಗಿದೆ. ಹಾಗಾಗಿ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ಭರವಸೆ ಅಮ್ಮ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಆ ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತೆ. ಕುಸ್ತಿ ಪಂದ್ಯಾವಳಿ ಒಂದು ವಾರ ಬಿಟ್ಟು ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಮಾರ್ಚ್ 6ರಿಂದ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 5 ದಿವಸನೂ ನಮ್ಮ ಶಿವಮೊಗ್ಗದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಶಿವಮೊಗ್ಗ ನಗರದ ಜನತೆಗೆ ಶುಭಾಶಯವನ್ನು ಹೇಳ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಶಸ್ವಿಯಾಗಿ ನಡೆಯಲಿಕ್ಕೆ ತಾವುಗಳು ನಗರದ ಜನತೆಯ ನಾಗರಿಕರು, ಅಧಿಕಾರಿ ವರ್ಗದವರು ಎಲ್ಲರೂ ನಮಗೆ ಸಹಕಾರ ಮಾಡಿಸ್ತಾ ಇದ್ದೀವಿ. ಅದೇ ಒಂದು ವಿಶೇಷ 16 ಕೆಜಿದು ಬೆಳ್ಳಿ ತೋರಣ ಮಾಡಿಸ್ತಾ ಇದ್ದೀವಿ. ಈ ಸರಿ ವಿಶೇಷವಾಗಿ ನಾವು ನಿಮ್ಮಗಳ ಸಹಕಾರದಿಂದ ನಾವು ಯಾರ ಹತ್ರ ಡೊನೇಷನ್ ಎತ್ತಿಲ್ಲ, ಅದು ನಾವು ಡೊನೇಷನ್ ಎತ್ತೋದು ಇಲ್ಲ. ಅಮ್ಮನ ಕಾಣಿಕೆ ವೃತ್ತಿಯಲ್ಲೇ ಬರುವಂಥದ್ರಲ್ಲೇ ನಾವು ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದ. ಮಹಾದ್ವಾರ ಇದರಲ್ಲಿ ಮಹಾದ್ವಾರ ಶಿವಪ್ಪನಾಯಕ ಸ್ಟ್ಯಾಚ್ಯೂ ಹತ್ರ ಮಹಾಕಾಳಿದು ಒಂದು ಮಹಾದ್ವಾರ ಮಾಡಿಸ್ತಾ ಇದ್ದೀವಿ. ಬರೀ ಅದು ಒಂದು ವಿಶೇಷ. ಈ ಸರಿ ಟೆಂಟ್ನ ಜರ್ಮನ್ ಟೆಂಟ್ನೇ ಹಾಕ್ಬೇಕು ಅಂತೇಳಿ ಜರ್ಮನ್ ಟೆಂಟನ್ನು ಹಾಕ್ತಾ ಇದ್ದೀವಿ. ಈ ರೀತಿ ಎಲ್ಲ ಇದರಲ್ಲೂ ಈ ಸರಿ ವಿಶೇಷವಾಗಿ ನಡೆಯುವಂಥ ಕಾರ್ಯಗಳು ನಡೀತವೆ ಅನ್ನೋ ಮಾತು ಸರ್.